ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 77ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ವಿಶ್ವಮೂರ್ತಿರ್ಮಹಾಮೂರ್ತಿ ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತಃ ಶತಮೂರ್ತಿಶತಾನನಃ. ಪರಮಾತ್ಮನನ್ನ ಭೀಷ್ಮರು ವಿಶ್ವಮೂರ್ತಿ ಅಂತ ಹೇಳುತ್ತಾ ಇದ್ದಾರೆ. ಶರಶಯ್ಯ ಮೇಲೆ ಭೀಷ್ಮರು ಮಲಗಿದಾಗ ಭಗವಂತನ ರೂಪದ ಸ್ಮರಣೆಯನ್ನು ಮಾಡುವಾಗ ಕಂಡಲ್ಲೆಲ್ಲ ಕಮಲನಾಭನ ಮೂರ್ತಿ ಕಾಣಿಸ್ತಾ ಇದೆ. ವಿಶ್ವ ಅಂದರೆ ಸರ್ವತೋವ್ಯಾಪ್ತವಾಗಿ ಎಲ್ಲೆಲ್ಲಿ ಏನನ್ನು ನೋಡುತ್ತಾರೋ ಎಲ್ಲವೂ ಭಗವಂತನ ಅಧಿಷ್ಠಾನ ಅಂತ ಹೇಳಿ ಕಾಣಿಸ್ತಾ ಇದೆ. ಇದನ್ನು ನೋಡಿ ಅವರು ಹಾಡಿ ಹೊಗಳುತ್ತಾರೆ. ವಿಶ್ವಮೂರ್ತಿ, ಅನಂತರೂಪನಾದ, ಎಲ್ಲ ಸ್ಥಳಗಳಲ್ಲಿಯೂ ವ್ಯಾಪ್ತನಾದ, ವಿಶ್ವತೋಮುಖನಾದ ಹೇ ಪರಮಾತ್ಮ, ನೀನು ವಿಶ್ವಮೂರ್ತಿ ಅಂತ. ಸವಿಶ್ವರೂಪೋ ಅನೂನರೂಪೋ ಯತೋಯಂ ಸೋನಂತೋ ನಹಿ ನಾಶೋ ಅಸ್ತಿ ತಸ್ಯ ಎಂಬುದಾಗಿ ಶಾಂಡಿಲ್ಯ ಶಾಖೆಯ ವೇದಭಾಗ ನಮಗೆ ತಿಳಿಸುವಂತಹದ್ದು. ಆ ನಿಟ್ಟಿನಲ್ಲಿ ಭಗವಂತ ಅನಂತ ರೂಪನಾಗಿದ್ದಾನೆ, ನಾಶವಿಲ್ಲದ ರೂಪದವನಾಗಿದ್ದಾನೆ. ಆದ್ದರಿಂದ ವಿಶ್ವಮೂರ್ತಿ. ಇನ್ನೊಂದು ವಿಶೇಷವಾದ ಅರ್ಥ, ವಿಶ್ವ ಅನ್ನೋದಕ್ಕೆ ವಾಯುದೇವರು ಅಂತ. ಪರಮಾತ್ಮನ ವಿಶಿಷ್ಟವಾದ ಪ್ರತಿಮೆ ಅದು ವಾಯು ಅಂತ. ಉದ್ಗೀತಾಖ್ಯಸ್ಯ ವಿಷ್ಣೋ ವಿಶಿಷ್ಟ ಪ್ರತಿಮಾ ವಾಯು ಅಂತ ಮಾತು. ಹೀಗಾಗಿ ವಿಷ್ಣುವಿನ ವಿಶೇಷವಾದ ಪ್ರತಿಮೆ, ಅವನ ಕುರಿತು ಜ್ಞಾನವನ್ನು ಹುಟ್ಟಿಸುವಂತಹದ್ದು ಅದು ವಾಯುದೇವರು. ಆದ್ದರಿಂದ ವಾಯುದೇವರ ಮುಖಾಂತರವಾಗಿ ತಿಳಿಯಲ್ಪಡುವವನು. ಆದ್ದರಿಂದ ವಿಶ್ವಮೂರ್ತಿ ಅನ್ನೋದು ಭಗವಂತನ ಹೆಸರು. ಮಹಾಮೂರ್ತಿ, ಭಗವಂತ ಮಹತೀ ವಿರಾಡ್ರೂಪ ಮೂರ್ತಿ ಯಸ್ಯ ಸಹ, ತಾನು ತುಂಬ ಬೃಹತ್ತಾದ ರೂಪವನ್ನು ತೋರಿಸ್ತಾನೆ. ಪ್ರಸಂಗ ಬಂದಾಗ ತುಂಬ ಅಣುವಾದ ರೂಪವನ್ನು ತೋರಿಸ್ತಾನೆ. ಹಾಗೆ ಮಹತ್ತಾದ ರೂಪವನ್ನು, ವಿರಾಡ್ ರೂಪವನ್ನು ತೋರಿಸುವ ಸಾಮರ್ಥ್ಯ ಭಗವಂತನಿಗೆ. ಆದ್ದರಿಂದ ಮಹಾಮೂರ್ತಿ ಅದು ಪರಮಾತ್ಮ. ದೀಪ್ತಮೂರ್ತಿ, ದೀಪ್ತಾಮೂರ್ತಿ ಯಸ್ಯ ಸಹ ದೀಪ್ತಮೂರ್ತಿ. ದೀಪ್ತ ಅಂದರೆ ದೇದೀಪ್ಯಮಾನವಾದ, ಕಂಗೊಳಿಸುವ, ಶೋಭಿಸುವ, ಪ್ರಜ್ವಲಿಸುವ, ಹೊಳೆಯುವ ಆ ಮೂರ್ತಿ ರೂಪ ಅದು ಭಗವಂತನದ್ದು. ಆ ಪರಮಾತ್ಮನ ರೂಪಗಳನ್ನು ನಾವು ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಅನೇಕ ರೂಪಗಳನ್ನು ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡಿರುತ್ತಾರೆ. ಆ ಪರಮಾತ್ಮನ ದಿವ್ಯವಾದ ರೂಪಗಳನ್ನು ನೋಡುವಾಗ ಆನಂದವಾಗ್ತದೆ. ಏನು ಕಂಗೊಳಿಸ್ತಾ ಇರುತ್ತಾನೆ. ವಿಶೇಷವಾಗಿ ಭೂವೈಕುಂಠ ಸ್ಥಾನವಾದ ತಿರುಮಲ ಕ್ಷೇತ್ರದಲ್ಲಿ ನಿತ್ಯದಲ್ಲಿ ಬರುವ ಆ ವಿವಿಧ ವಾಹನಗಳಲ್ಲಿ ಭಗವಂತನ ಅದ್ಭುತವಾದ ರೂಪ, ಅವುಗಳನ್ನು ತೋರಿಸ್ತಾ ಶಿಷ್ಯರಿಗೆ, ಭಕ್ತರಿಗೆ ಕರುಣೆಯನ್ನು ಮಾಡುವಾಗ ಆ ಕಂಗಳಲ್ಲಿ ನೀರು ಬರುತ್ತದೆ. ಅಂತಹ ಕಂಗೊಳಿಸುವ ರೂಪ ಅದು ಭಗವಂತನದ್ದು. ದೀಪ್ತಮೂರ್ತಿ. ಗರುಡ ವಾಹನದ ಮೇಲೆ ಕುಳಿತುಕೊಂಡು, ಹನುಮದ್ವಾಹನದ ಮೇಲೆ ಕುಳಿತುಕೊಂಡು ಭಗವಂತ ಬರುವಾಗ ಆ ಗರುಡ ವಾಹನವನ್ನು ವರ್ಣನ ಮಾಡುವಾಗ ಹೇಳುತ್ತಾರೆ, ಕುಬೇರ ಪರಮಾತ್ಮನ ಕಲ್ಯಾಣದ ಸಂದರ್ಭದಲ್ಲಿ ಆಹೇರಿಕೊಟ್ಟಂತಹ ಒಂದು ಶ್ರೇಷ್ಠವಾದ ವಜ್ರದ ಹಾರವನ್ನು
ಆ ಗರುಡ ವಾಹನದ ಸಂದರ್ಭದಲ್ಲಿ ಹಾಕ್ತಾರಂತೆ. ಅಂತಹ ಅನೇಕ ಮಣಿಮಾಲೆಗಳಿಂದ ಶೋಭಿಸುತ್ತಾ ಕಂಗೊಳಿಸುತ್ತಾ ಸ್ವಕಾಂತಿಯಿಂದ ಕಂಗೊಳಿಸುವ ದೀಪ್ತವಾದ ಮೂರ್ತಿ ಅದು ಪರಮಾತ್ಮ. ಆದ್ದರಿಂದ ದೀಪ್ತಮೂರ್ತಿ. ಅಮೂರ್ತಿಮಾನ್, ಪ್ರಾಕೃತಿಕವಾದ ದೇಹ. ಮೂರ್ತಿ ಅಂದರೆ ದೇಹ ಅಂತ ಅರ್ಥ. ಆ ದೇಹವನ್ನು ಉಳ್ಳವನಲ್ಲ ಪರಮಾತ್ಮ. ಆನಂದ ಜ್ಞಾನ ಶಕ್ತಿಯಾದಿ ದೇಹ ಇದು ಭಗವಂತನದ್ದು. ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ, ಆ ಗುಣಗಳೇ ಅವನ ಶರೀರ ದೇಹ. ಅಂತಹ ಶ್ರೇಷ್ಠವಾದ ಪರಮಾತ್ಮ ಅಪ್ರಾಕೃತಿಕವಾದ ಶರೀರವನ್ನು ಉಳ್ಳವನು. ಆದ್ದರಿಂದ ಅಮೂರ್ತಿಮಾನ್, ಅನೇಕ ಮೂರ್ತಿ, ಅನೇಕ ರೂಪಗಳನ್ನು ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಮತ್ಸ್ಯ ಕೂರ್ಮ ವರಾಹ, ನಾರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಕಿ, ಮಹೀದಾಸ ಧನ್ವಂತರಿ ಮೋಹಿನಿ. ನಾವೆಲ್ಲ ವೆಂಕಟೇಶ ಮಹಾತ್ಮೆಯನ್ನು ಕೇಳುತ್ತಾ ಇರುತ್ತೇವೆ, ಅದರಲ್ಲಿ ಕೊರವಂಜಿ. ಹೀಗೆ ಒಂದೇ ಎರಡೇ ಅನೇಕ ಮೂರ್ತಿ, ಅನೇಕ ರೂಪಗಳನ್ನು ಪರಮಾತ್ಮ ಪಡೆದುಕೊಂಡಿದ್ದಾನೆ. ಆದ್ದರಿಂದ ಅನೇಕ ಮೂರ್ತಿ ಅದು ಭಗವಂತ. ಅವ್ಯಕ್ತ, ಭಗವಂತ ಅವ್ಯಕ್ತನಾಗಿ ಇರ್ತಾನೆ. ತಾನು ಅನುಗ್ರಹ ಮಾಡಲು ಸುಗ ಸಜ್ಜನರ ಮೇಲೆ ಕರುಣೆಯನ್ನು ತೋರಿಸಿ ಅವರ ತಪಸ್ಸಿಗೆ ಒಲಿದು ಅವರಿಗೆ ವ್ಯಕ್ತನಾಗ್ತಾನೆ ಹೊರತು ಎಲ್ಲರಿಗೂ ವ್ಯಕ್ತನಾಗುವುದಿಲ್ಲ. ದೋಷವುಳ್ಳಂತಹ ಜನರಿಗೆ ವ್ಯಕ್ತನಲ್ಲ, ಆದ್ದರಿಂದ ಅವ್ಯಕ್ತ. ಸಜ್ಜನರಿಗೆ ಮಾತ್ರ ವ್ಯಕ್ತನಾಗ್ತಾನೆ, ಉಳಿದವರಿಗೆ ಆಗುವುದಿಲ್ಲ, ಆದ್ದರಿಂದ ಅವ್ಯಕ್ತ. ಗುರುವನುಗ್ರಹ ಇದ್ದು ಶಾಸ್ತ್ರಗಳಲ್ಲಿ ರತಿ ಹುಟ್ಟಿ ಶಮದಮಾದಿ ಸಂಪತ್ತು ಉಳ್ಳವನಾಗಿ ಇರುವ ವ್ಯಕ್ತಿಗೆ ಮಾತ್ರ ಅನುಗ್ರಹ ಮಾಡಿ ತೋರ್ತಾನೆ, ಉಳಿದಂಥವರಿಗೆ ಅವ್ಯಕ್ತ. ಈ ರೀತಿಯಾಗಿ ಭಗವಂತನನ್ನು ಅವ್ಯಕ್ತ ಅಂತ ಕರೀತಾರೆ. ಶತಮೂರ್ತಿ, ಶತ ಅನ್ನುವುದಕ್ಕೆ ನೂರಾರು ಅಂತ ಅರ್ಥ. ಶತಮೂರ್ತಿ, ಭಗವಂತ ನೂರಾರು ರೂಪಗಳನ್ನು ಉಳ್ಳವನಾಗಿದ್ದಾನೆ. ಆದ್ದರಿಂದ ಶತಮೂರ್ತಿ. ಶತಾನನಃ, ವೇದದಲ್ಲಿ ಬರುವಂತಹ ಸಹಸ್ರ, ಶತ ಈ ಎಲ್ಲ ಶಬ್ದಗಳು ಬಹುತ್ವವಾಚಿ ಅಂತ ನಾವು ಕೇಳಿದ್ದೇವೆ. ಶತ ಅಂದರೆ 100, ಸಹಸ್ರ ಅಂದರೆ 1000 ಅಂತ ಅರ್ಥ ಅಲ್ಲ. ಶತ, ಕೋಟಿ ಇವೆಲ್ಲ ಬಹುತ್ವ, ಅನೇಕ ಅನ್ನುವ ಅರ್ಥ. ಹೀಗಾಗಿ ಭಗವಂತ ಅನೇಕ ವಕ್ತ್ರನಯನಂ ಅಂತ ಹೇಳುತ್ತಾರಲ್ಲ. ಶತಾನಿ ಆನನಾನಿ ಯಸ್ಯ ಸಹ, ನೂರಾರು ಅಂದರೆ ಅನೇಕ ಮುಖವನ್ನು ಉಳ್ಳಂತಹ ಭಗವಂತ. ಆ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುವಾಗ, ಅರ್ಜುನ ವಿಶ್ವರೂಪದ ವರ್ಣನೆಯನ್ನು ಮಾಡುವಾಗ ಗೀತೆಯ 11ನೇ ಅಧ್ಯಾಯದಲ್ಲಿ ಹೇಳುತ್ತಾನಲ್ಲ, ಆ ಭಗವಂತನ ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ. ನಾನು ನಿನ್ನ ಅನೇಕ ಬಾಹುಗಳು, ಅನೇಕ ಮುಖ, ಅನೇಕ ಕಣ್ಣುಗಳನ್ನು ಉಳ್ಳ ರೂಪವನ್ನು ನೋಡಿದೆ ಅಂತ. ಅಂತಹ ಶತಾನನಃ ಇದು ಭಗವಂತ. ಇಂತಹ ಅನೇಕ ರೂಪಗಳನ್ನು ಅಭಿವ್ಯಕ್ತ ಮಾಡಿ ಭಕ್ತರನ್ನು ಅನುಗ್ರಹ ಮಾಡಲು ಸುಗ ಬರುವಂತಹ ಭಗವಂತ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಅನೇಕ ರೂಪಗಳಿಂದ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಈ ಪರ್ವ ಸಮಯದಲ್ಲಿ ಆ ಎಲ್ಲ ರೂಪಗಳ ಸ್ಮರಣೆಯನ್ನು ಒಮ್ಮೆ ಮಾಡಿ ಈ ಎಲ್ಲ ಶಬ್ದಗಳಿಂದ ವಾಚ್ಯನಾದಂತಹ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.